ಎಲ್ರಿಗೂ ನಮಸ್ಕಾರ. ಏನು ಹೇಳ್ಬೇಕು, IPL 2027 ನಮ್ಮ RCB ಫಸ್ಟ್ನೇ ಸೋಲಿಗೆ ಭಾಳ ಕಾಣೋದು. ಎಸ್ಪೆಷಲಿ ಫಸ್ಟ್ ಸೋಲಿನ ಅಂದ್ರೆ ಏನೋ ಒಂದು ಬ್ಯಾಡ್ ನ್ಯೂಸ್ ಹಂಚ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ಒಂದು ಗುಡ್ ನ್ಯೂಸ್ ಹೇಳ್ಬೇಕತ್ತ. ಆ ಗುಡ್ ನ್ಯೂಸ್ ಏನಪ್ಪ ಅಂದ್ರೆ ನಮ್ಮ ರಿಸಲ್ಟ್ ಬಿಡಿದಾರ ಅವ್ರ ಫಾರ್ಮ ನೆಕ್ಸ್ಟ್ ಲೆವೆಲಾಗ ಆಡ್ಲತ್ತರು. ತಮ್ಮ ಎಲ್ಲ 100% ಕೊಟ್ಟು ಆಡಿದ್ರು ಇವತ್ತು RCB ಗೆಲ್ಲಿಸ್ಲಕ್ಕ. ಇನ್ನೊಂದು ಏನಂದ್ರೆ ಇಡೀ ಇಂಡಿಯಾಕ್ಕೆ ಗುಡ್ ನ್ಯೂಸ್ ಏನಪ್ಪ ಅಂದ್ರೆ ಅದು ವೈಭವ್ ಸೂರ್ಯವಂಶಿ. ಪ್ರತಿ ಮ್ಯಾಚ್ ಇದ್ರೆ ಪ್ರತಿ ಮ್ಯಾಚ್ ಅವ್ರ ಸ್ಟ್ರೈಕ್ ರೇಟ್ ನೋಡ್ರ ಭಯ ಹುಟ್ಟೋಕದ ಬಾಲರ್ಸ್ಗಳಿಗೆ. ಪ್ರತಿ ಮ್ಯಾಚ್ 300, 250, 280 ಸ್ಟ್ರೈಕ್ ರೇಟ್ನಾಗ ಹೊಡೆದು ಆರೆಂಜ್ ಕ್ಯಾಪ್ ತಗೊಂಡು ಅದು ಅಣ್ಣನಲ್ಲ ಬರಲ್ಲ ತಮ್ಮ ನಂಬಿದ ಸಣ್ಣ ಹಾಕೋಣ. ಯಪ್ಪ ಏನು ಹೇಳ್ಬೇಕು, ಹುಡುಗನ ಕೈಲಿ ಹೊಡ್ಸ್ಕೊಂದಿಲ್ಲ ನಾವು. ಅದ ಮಾತ್ರ ಈಗ ಆಟ ಅಲ್ಲದ ನಮ್ಮ ಕಡೆ ಸಣ್ಣ ಹುಡುಗರ ಕಡೆ ಹೊಡ್ಸ್ಕೊಂಡ್ರೆ ಒಂದೊಂದು ಮಂದಿ ಬರ್ತೈತಿ. ಈಗ ಸದ್ಯ ಹುಡುಗರ ಕಡೆ ಹೊಡ್ಸ್ಕೊಂಡ್ರಿ ಮತ್ತೆ ಆ ಮಂದಿಗೆ ಅವ್ರ ಥರದ ಅವರೇ ಬಡ್ಸ್ಕೊಂಡ್ ಬಂದಾರ್ರಿ. ನಮ್ಗೇನು ಐತ್ ಬಿಡ್ರಿ, ತಲೆ ಕಟ್ಸೋಕೆ ಹೋಗ್ಬೇಡ್ರಿ. ಓಕೆ, ಇವತ್ತು RCB ವರ್ಸಸ್ RR ಮ್ಯಾಚ್ ಇತ್ತು. ಹೆವಿ ಖುಷಿಯಾಗಿ ಕೂತಿದ್ವಿ ನಾವಂತರೂ. ಯಾಕೆ ಇವತ್ತು ಕ್ರೇಜಿ ಮ್ಯಾಚ್ ಇರ್ತೈತಿ. RCB RR ಎರಡು ಒಂದ ಹಾದಿ ಒಳಗದಾವ. ಎರಡು ಕಡೆ ಡಿಪಾರ್ಟ್ಮೆಂಟು ಮಸ್ತ್ ಅದಾವು. ಒಂದು ಕ್ಲಿನಿಕಲ್ ಫಿನಿಶ್ ಲಾಸ್ಟ್ ಬಾಲ್ ಎಂಡ್ ಮಾತು ನೋಡ್ತೀವಿ. ನಮ್ಮ RCB ಗೆಲ್ತಾರ್ತೀವ ಅಂತ ಭಾಳ ಆಸೆ ಇಟ್ಕೊಂಡು ಕೂತಿದ್ವಿ. ಸೊ ನಮ್ಮ RCB ಬ್ಯಾಟಿಂಗ್ ಲೈನಪ್ ಹತ್ರ ಮೇಲೆ ಖತಮ್ ಅಂದ್ರು ಏನೋ ಒಂದು ಲೆವೆಲಿಗೆ ತಂದಿರ. ಗುವಾಹಟಿ ಸ್ಟೇಡಿಯಮ್ದಾಗ 200 ರನ್ ಡಿಪೆಂಡ್ ಮಾಡೋದು ಅಷ್ಟೇನು ಕಷ್ಟ ಅಲ್ಲ. ಎದಕ್ಕರ ಅಷ್ಟು ಗ್ರೌಂಡ್ ಅಂದ ಇದಾದ ಭಾಳ 220 ರೋಡಿ ಗ್ರೌಂಡ್ ಅಲ್ಲ. ಇವತ್ತಿನ ಪಿಚ್ ನೋಡ್ರೆ ಪಕ್ಕ 200 ಇದ್ರೆ ಭಾಳ ಆಯ್ತು ಅಂತ ಪಿಚ್ ಇತ್ತು. ಆದ್ರೆ ನಮ್ಮ RCB ಬಾಲಿಂಗಿನ ಏನದು ತೀರಾ ಜಮಾನೇ ಇಲ್ಲ. ಜಮಾ ಅಂದ್ರೆ ನಮಗೆ ಏನೈತಿ ಅದು ಏನಿಲ್ಲ. ಎಸ್ಪೆಷಲಿ ಹೆವಿ ಹಿಟ್ಟಿಂಗ್ ಬಿಡೋ ಯಾರು ಈ ನಮ್ಮ ವೈಭವ್ ಸೂರ್ಯವಂಶಿ ಇದ್ರೆ ಸಖತ್ತಾಗಿ ಆಡಿದ್ ಬಿಡ್ರಿ. ಒಂದು ಕಡೆ ಈ ಕಡೆ ತೆಗೆದಿಡ್ರಿ ನೀವು. ಈ ಕಡೆ ಈ ಅಭಿನಂದನ್ ಸಿಂಗ್ ಒಗದಿದ್ದದು ಏನು ಮತ್ತು ಈ ಕಡೆ ಶಿಟ್ ಬರ್ಲತ್ತೆ. ಅಭಿನಂದನ್ ಸಿಂಗ್ ಒಂದಲ್ಲ ಎರಡಲ್ಲ ಮೂರನೇ ಮ್ಯಾಚ್ ಅದು. ಪ್ರತಿ ಮ್ಯಾಚ್ ಹೊಡ್ಸ್ಕೋತಾರೆ. ಹೋದ ಮ್ಯಾಚ್ 8.8 ಎಕಾನಮಿ, ಮನಿ ಮ್ಯಾಚ್ನಾಗ 10+ ಎಕಾನಮಿ. ಇವತ್ತು 18 ಎಕಾನಮಿ ಬಾಲಿಂಗ್ ಹೋಗಿಲತ್ತಾರ ಇವತ್ತು. 100% ಬರ್ದಿಟ್ಕೋರಿ. ಮುಂಬೈದವ್ರ ಮ್ಯಾಲ ಅಭಿನಂದನ್ ಸಿಂಗ್ ಆಡ್ಲಕ್ಕೆ ಕರ್ಕೊಳಂಗಿಲ್ಲ. ಮತ್ತು ಕರ್ಕೊಂಡ್ರೆ RCB ಅವ್ರಿಗೆ ಏನು ಹೇಳ್ಬೇಕು, ಮತ್ತು ಮ್ಯಾನೇಜ್ಮೆಂಟ್ ಇದು ಇಲ್ಲ ಅಂತ ಹೇಳ್ಬೇಕು. ಅಂದ್ರೆ ಮ್ಯಾನೇಜ್ಮೆಂಟ್ ನಮ್ಮ ಶುದ್ಧದಾರ ಕರೆ ಏನು ಇವ್ರಂದಾಗ ಏನು ಮಾಡಿ ಬಾಲಿಂಗ್ ಹಾಕ್ಲಲ್ಲ ಪ್ರತಿ ಮ್ಯಾಚ್ ಇವ್ರು ಆಡ್ಸ್ಲತ್ತಂಗೆ ಅದು ಅರ್ಥ ಹೊಲ್ದೈತಿ. ಇನ್ನು ಬೆಂಚ್ನಾಗ ರಸಿಕ್ದಾರ್ ನಿಮ್ಗೆ ಅಂಥ ಇಂಡಿಯನ್ ಬಾಲರ್ ಬೇಕು ನಮಗತ್ತಂದ್ರೆ ಇನ್ನು ನಮ್ಮ ಕಡೆ ರಸಿಕ್ದಾರ್ ಸಲಾಮ್ ಅದಾರ. ರಸಿಕ್ದಾರ್ ಸಲಾಮ ಇಂಡಿಯಾ A ಟೀಮ್ಗೆ ಆಡ್ಯಾರ, ಅಲ್ಲ ನಿಮ್ಗೆ ಡೆಲ್ಲಿ ಟೀಮ್ಗೆ ಆಡ್ಯಾರ. ಹೋದ ವರ್ಷ ನಮ್ಮ RCB ಒಂದು ಮ್ಯಾಚ್ ಬೇರೆ ಆಡ್ಯಾರ. ಇಂಥ ಬೌಲರು ಮಂಗೇಶ್ ಯಾದವ್ UP ಅಲ್ಲ UP T20 ಲೀಗ್ ಒಳಗೆ ಪ್ಲೇಯರ್ ಆಫ್ ದಿ ಸೀರೀಸ್ ಆಗಿದಂಥ ಪ್ಲೇಯರ್ ನೀವು ಬಿಟ್ಟ ಎಲ್ಲೋ ಇದ್ದಂಥ ಪ್ಲೇಯರ್ ಕರ್ಕೊಂಬರ್ತಾನೆ. ಅಲ್ಲ MP T20 ಪ್ರೀಮಿಯರ್ ಲೀಗ್ ಅಂಥ ಬಾಲಿಂಗ್ ಅಂಥ ಪ್ಲೇಯರ್ ಆಫ್ ದಿ ಸೀರೀಸ್ ಆಗಿದ್ದ ಪ್ಲೇಯರ್ನ ಬಿಟ್ಟ ನಾ ಇಂಥ 18 ಓವರ್ಗೆ ಎಕಾನಮಿ ಬಡ್ಸ್ಕೋತ ಪ್ಲೇಯರ್ ಕರ್ಕೊಂಬರ್ತಾನೆ. ಏನು ಹೇಳೋದು ನಿಮಗಿನ್ನ, ಏನು ಹೇಳೋದು ನನಗಂತೂ ಅರ್ಥ ಆಗೋದು. ಅಲ್ಲ ಬಡ್ಸೋದು ಒಂದು ಸ್ಲೋ ರನ್ ಐತೆ ಇಲ್ಲ, ಒಂದು ಬ್ಯಾಕ್ ಆ್ಯಂಡ್ ಸ್ಲೋ ರನ್ ಐತೆ ಅದು ಇಲ್ಲ, ಒಂದು ಲೆಗ್ ಕಟ್ರ ಇಲ್ಲ, ಒಂದು ಏನು ವೇರಿಯೇಷನ್ ಇಲ್ಲ. ಬರೋದು ದಡ್ ಬಾಲ್ ಆಗಿದ್ದು, ಬರೋದು ದಡ್ ಬಾಲ್ ಆಗಿದ್ದು. ನಡೆಯಂಗಿಲ್ಲ ಕ್ರಿಕೆಟ್ ಒಳಗೆ. ಬರೋದು ನಾ ಬರ್ತೀನಿ ಬಾಲ್ ಆಗಿದ್ದು ನಡೆಯಂಗಿಲ್ಲ. ಏನು ಹೇಳ್ಬೇಕು ಹಿಂಗೆ ಬಾಲಿಂಗ್ ಥೂ ಮಾರಾಯ. ನನಗಂತೂ ಈ ಪರಿ ಆಗೋದನ್ನು ನಂಬಿಕೆ ಇಟ್ಕೊಂಡಿದ್ದು. ಈ ಕಮ್ಬ್ಯಾಕ್ ಮಾಡ್ತಾರೆ ಆ ಕಮ್ಬ್ಯಾಕ್ ಮಾಡ್ತಾರಂತಂದ್ರೆ ಈ ಚಾನ್ಸ್ ಕಮ್ಬ್ಯಾಕ್ ಮಾಡೋಕ್ಕೆ ಚಾನ್ಸೇ ಇಲ್ಲ, ಕೊಟ್ಟೇ ಇಲ್ಲ. ಅದು ವೈಭವ್ ಸೂರ್ಯವಂಶಿ ಏನು ಹೇಳ್ಬೇಕು, ನಾವು ಪ್ರಿಡಿಕ್ಷನ್ ಏನು ಹೇಳಿದ್ವಿ ಅದ್ರಾಗ ಡಬ್ಬಾಕೋತು. ಅದ್ರ ಒಂದಂತೂ ಕರೆಕ್ಟ್ ಐತಿ. ಏನಂದ್ರೆ ಓಪನಿಂಗ್ ಪಾರ್ಟ್ನರ್ಶಿಪ್ ಭಾಳ ಹಣೆಗೆಲ್ಲ ತಂದ್ವಿ, ಅದು ಒಂದು ಏನೋ ಕರೆಕ್ಟ್ ಆಯ್ತು. ಈಗ ನಮ್ಗೆ ಅನಿಸ್ತು ಜಾಕಬ್ ಡಫಿ ಇದ್ರೆ ಚಲೋ ಐತನತ್ತೆ ಅನಿಸ್ತು. ಯಾಕಂದ್ರೆ ಲೆಕ್ಕಾಕ್ರು ಒಂದು ವೇಳೆ ಇವತ್ತಿನ ಮ್ಯಾಚ್ ಆಗಿದ್ರೆ ಜಾಕಬ್ ಡಫಿ 19 ರನ್ನಿಗೆ 19 ರನ್ನಿಗಿಂತ ಹೆಚ್ಚಿಗೆ ಬಡ್ಸ್ಕೊಂತೀರ ಅದ ಕ್ವಶನ್ ಅರೈಸ್ ಆಕೈತಿ. ಇದಕ್ಕೆ ಹ್ಯಾಜರ್ವುಡ್ ಅವ್ರು ಬಡ್ಸ್ಕೊಂಡಿದ್ದು 19 ರನ್ 1 ಓವರಿಗೆ. ಸ್ಪೆಷಲಿ ಕೇಳಂಗಿಲ್ಲ, ನೀವು ಇದನ್ನ ಎಲ್ಲಿ ಕೇಳಂಗಿಲ್ಲ. ಹ್ಯಾಜರ್ವುಡ್ ಅವ್ರು ಓವರಿಗೆ 19 ಹೊಡ್ಸಂದ್ರೆ ಇಲ್ಲಿ ಕೇಳಂಗಿಲ್ಲ, ಕೇಳಬೇಕಾಗ್ತು ಇವತ್ತು. ಸೊ ಅದು ಕೇಳಿದ್ದಕ್ಕೆ ಇವತ್ತು ನಮ್ಮವ್ರು ಮ್ಯಾಚ್ ಹೋದ್ರು. ಸೊ ಏನಂದ್ರೆ ನಮ್ಮ RCB ಬ್ಯಾಟಿಂಗ್ ಲೈನಪ್ ಭಾಳ ಕಡೆ ಕೈ ಕೊಟ್ಟು ನೋಡ್ರಿ. ಸಾಲ್ಟ್ 0, ಪಡಿಕಲ್ ಒಂದು 11-14 ಹೊಡೆದ್ರು, ಅವ್ರು ಹೋದ್ರು. ಮತ್ತು ಟೀಮ್ ಡೇವಿಡ್ ಕೈ ಕೊಟ್ರು, ಜಿತೇಶ್ ಶರ್ಮಾ ಡಕ್, ಕೃಣಾಲ್ ಪಾಂಡ್ಯ 1 ರನ್. ಏನು ಹೇಳ್ಬೇಕು ಬ್ಯಾಟಿಂಗ್ ಲೈನಪ್ ಬಗ್ಗೆ. 5 ಮಂದಿ ಫ್ಲಾಪ್ ಆದ್ರೆ. ಇನ್ನೊಂದೇನು ಹೊಗಳಿದ ಸಂಗತಿ ಅಂದ್ರೆ 5 ಮಂದಿ ಫ್ಲಾಪ್ ಆದ್ರೆ ನಾವು 200 ತಲುಪಿದೆವು. ದಿಸ್ ಈಸ್ ಅಪ್ರಿಷಿಯೇಟಿಂಗ್ ಏನೋ ಒಂದು ಥಿಂಗ್ ಅಂತ ಹೇಳ್ಬೇಕು. ಇವತ್ತಿನ ಮ್ಯಾಚ ನಮ್ಗೆ
ಗುಡ್ ಆಗಿ ಅಂದ್ರೆ ಚಲೋ ಆಗಿ ಅನಿಸಿದ್ದಂದ್ರೆ ಏನಂದ್ರೆ ಅದು ಒಂದು 5 ಮಂದಿ ತಪ್ಪಿದ್ರು 2 ರನ್ಗೆ ಹೋದೆವು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ವೆಂಕಟೇಶ್ ಅಯ್ಯರ್ ಬರ್ತಾರೆ. ವೆಂಕಟೇಶ್ ನನಗೆ ಏನು ಗೊತ್ತಾನ ಇವತ್ತು ಓಕೆಪ್ಪ ಅಭಿನಂದನ್ ಸಿಂಗ್ ಬಡ್ಸೋದ್ರು. ನಿಮ್ಮ ಕಡೆ ರೆಮಾರೇಶ ಪಡಿದ್ರ ವೆಂಕಟೇಶ್ ಅಯ್ಯರ್ ಇದ್ರ 2 ಓವರ್ ಹೋಗಿಸ್ಬೇಕಾಯ್ತು. ಇಲ್ಲಿಕ ಅವ್ರ ಬದ್ಲಿ ಅವ್ನು 4 ಓವರ್ ಬಿಡ್ರಿ ನೀವು. ಅಲ್ಲಿ ಇನ್ನೊಂದು ಬೇಕಾದಂಗೆ ಅವ್ರು 4 ಓವರ್ ಹೋಗಿತ್ತು, ಇವ್ರು 4 ಓವರ್ ಹೋಗಿಸ್ಬೇಕಾಯ್ತು. ಅಭಿನಂದನ್ ಸಿಂಗ್ ಅಂದಂಗೆ ಹೋಗ್ಯಲ್ಲ. ಇದಕ್ಕಾರ ಸ್ಲೋ ಹೋಗ್ಯವ್ರಿಗೆ ಹೆಲ್ಪ್ ಐತಿ ಗುವಾಹಟಿ ಪಿಚ್ನಾಗ. ಅದು ಎದಕ್ಕೆ ಅರ್ಥ ಆಗುತ್ತೆ ನಮ್ಮ ಆರ್ ಸಿ ಬಿ ಲೈನಪ್ಪಾಗ. ಈ ಲೈನಪ್ ಅತ್ತಲ್ಲ ಲೈನಪ್ ಬೇಕಾದ್ರೆ ನೀವು ನನಗೆ ಹೇಳ್ತೀನಿ. ನಮ್ಮ ಆರ್ ಸಿ ಬಿ ಲೈನಪ್ ಒಳಗೆ ರಸಿಕ್ದಾರ್ ಸಲಾಮ್ ಆರ್ ಮಂಗೇಶ್ ಯಾದವ್ ವಿಚ್ ಇಸ್ ಬೆಟರ್ ದೆನ್ ಅಭಿನಂದನ್ ಸಿಂಗ್ 100% ಬರ್ದಿಟ್ಟು ಹೇಳ್ತಾ. ಓಕೆ, ಇನ್ನು ಚೇಂಜ್ ಮಾಡೋದಕ್ಕೆ ಹಿಂಗೆ ಬಡ್ಸ್ಕೊತಾರೆ ನಮ್ಮ ಆರ್ ಸಿ ಬಿ. ಒಂದು ಟೈಮಿಗೆ ಹೆಂಗೆ ಅನಿಸ್ತಾರ ನಮ್ಮ ಆರ್ ಸಿ ಬಿ 2018, 2017, 2016, 2017 ಬಾಲಿಂಗ್ ಏನಪ್ಪ ನೋಡ್ದಂಗೆ ಆಯ್ತು ನನಗರೆ. ಇಫ್ ಯು ನೋ 2016, 2017 ಬಾಲಿಂಗ್ ಏನಪ್ಪ ನೋಡ್ದಂಗೆ ಆಯ್ತು. ಬರೀ ಓಡಿಸೋದು ಕೆಟ್ಟ ಓಡಿಸೋದ್ರಪ್ಪ. ನೀ ಏನು ಹೇಳೋದು ನಿಮ್ಮ ಬಾಲಿಂಗ್ ಏನಪ್ಪ ಬಗ್ಗೆ. ಇವತ್ತು ಬಾಲಿಂಗ್ ಬಗ್ಗೆ ಹೇಳಕ್ಕೆ ಒಂದೊಂದು ಮಾತನೇ ಇಲ್ಲ. ಇದಕ್ಕೆ ಪರಿ ಬಡ್ಸೋದು ಹ್ಯಾಸರ್ಡ್ ಬಡ್ಸೋದ್ರು. ಭುವಿ ಒಂಥರ ಬೆಸ್ಟ್ ಅಂತ ಹೇಳ್ಬೇಕು. ಭುವಿ ಬಡ್ಸೋಲಿಲ್ಲ. ಹ್ಯಾಸರ್ಡ್ ಡೇವಿ ಬಡ್ಸೋದ್ರು. ಅಭಿನಂದನ್ ಸಿಂಗ್ ಅಂತೂ ಗೋವಿಂದ ಲೆಕ್ಕನೇ ಇಲ್ಲ. 1 ಓವರಿಗಂತೂ 24 ರನ್ ಬಡ್ಸೋದು ಅಣ್ಣ. 3 ಓವರಿಗೆ 54. ಏನು ಹೇಳ್ಬೇಕು ಅವ್ನು ಮಾತನೇ ಇಲ್ಲ. ಹೊಗಳ್ಬೇಕು ಹೊಗಳಕ್ಕಂತ ಚಾನ್ಸ್ ಇಲ್ಲ ಬಿಡ್ರಿ. ಬೈಲಾಕ ಯಾವ ಪದ ತೊಗೊಂಡು ಬೈಯು ನಾವು. ನಮಗರೆ ಹಂಗೆ ಹಿಂಗೆ ಎಲ್ಲ ಬೈಲಾಕ ಬರಲ್ಲ. ಏನತ್ ಬೈಯುನು ಈ ಪರಿ ಡಿಸಪಾಯಿಂಟ್ ಅಂದ್ರೆ ನಮ್ಮ ಆರ್ ಸಿ ಬಿ ಟೀಮ್ ಹತ್ರ ಎಂದೂ ಅನ್ಕೊಂಡಿಲ್ಲ. ಈ ಪರಿ ಆಟನೂ ಆಡ್ತಾರ ನಮ್ಮವ್ರತೆ. ಈಗ ನಡೀತು ಒಂದೊಂದು ಮ್ಯಾಚ್ ನಡೀತೈತಿ, ಏನಾಗಲ್ಲ. ಬ್ಯಾಟಿಂಗ್ ಎಲ್ಲ ಕೈ ಕೊಡ್ಬೇಕು ಅಂದ್ರೆ ಒಂದೊಂದು ಸಲ ಆಗ್ಬೇಕದು. ಅಂದ್ರೆ ಹೆವಿ ಕಾನ್ಫಿಡೆನ್ಸ್ ಅಂತ ಹೋಗಿರ್ತಾರ. ಅಂದ್ರೆ ಓವರ್ ಕಾನ್ಫಿಡೆನ್ಸ್ ಅಂತ ಹೋಗಿರ್ತಾರ. ನಮ್ದೇ ಎಲ್ಲ ಅನ್ನೋರ್ತೆ. ಇಂಥ ಒಂದ್ಸಲ ರೋಡಿಗೆ ಹಂಪ್ ಇದ್ದಂಗೆ, ರೋಡ್ ಹಂಪ್ ಇರ್ಲಿಕ್ಕಾರ ಗಾಡಿ ಸ್ವಯತ್ ಹೋಗಿ ಮುಂದೆ ಏನ್ರ ಅಪಘಾತ ಸಾಧ್ಯತೆ ಇರ್ತೈತಿ. ಹಂಪ್ ಬತ್ತಂದ್ರೆ ಗಾಡಿ ಸ್ಲೋ ಆಕತಿ, ಮುಂದೆ ಹಂಗೆ ಸಾವಕಾಶ ಹೋಕತಿ. ಅದೇ ಥರ ಹಂಪ್ ಇದ್ದಂಗೆ. ಓಕೆ, ಹಂಪ್ ಇದ್ದಾಗ ನೀವು ನೋಡ್ರಿ ವರ್ಲ್ಡ್ ಕಪ್ ಒಳಗೆ ಇಂಡಿಯನ್ ಟೀಮ್ ಒಟ್ಟು ಒಂದು ಏನೋ ಸೋಲಾರ್ದ ಬತ್ತು ವರ್ಲ್ಡ್ ಕಪ್ ಒಳಗೆ. ಅಂದ್ರೆ 2023 ಒಳಗೆ ಫೈನಲ್ದಾಗ ಬಂದು ಸೋತು. ಅದೇ ಥರ 2026 ವರ್ಲ್ಡ್ ಕಪ್ ಒಳಗೆ ಬಂದರು, ಸೌತ್ ಆಫ್ರಿಕಾದ ವಿರುದ್ಧ ಸೋತ್ರ ಕಪ್ ಗೆದ್ವಿ. ಸೊ ಇಫ್ ಯು ನೋ ಏನಪ್ಪ ಅಂದ್ರೆ ಇಂಥ ಸೋಲೆ ಗೆಲ್ವಿ ನಮ್ಮ ಮಟ್ಟರು. ಇಂಥ ಮ್ಯಾಚ್ ಸೋತಿದ್ದ ಟೈಮ್ ಒಳಗೆ ನಮ್ದು ಎಲ್ಲಿ ತಪ್ಪಿದ್ವಿ, ನಾವು ಎಲ್ಲಿ ಇಂಪ್ರೂವ್ ಆಗ್ಬೇಕು. ಸೊ ನಾವು ಏನು ಅಪ್ಗ್ರೇಡ್ ಮಾಡ್ಕೊಂಡ್ರೆ ಮುಂದಿನ ಮ್ಯಾಚ್ ಗೆಲ್ತೀವಿ, ಚಾಂಪಿಯನ್ ಟ್ರೋಫಿ ಅಂದ್ರೆ ಏನು ಟ್ರೋಫಿ ಗೆಲ್ತೀವಿ ಅಂತೇಳಿ ಪ್ಲ್ಯಾನ್ ಹಾಕ್ಲಕ್ಕ ಒಳ್ಳೆ ಅವಕಾಶ ಇದೆ ನಮ್ಮ ಆರ್ ಸಿ ಬಿ ಟೀಮ್ಗೆ. ಸೊ ಇದನ್ನು ತಿಳ್ಕೊಂಡು ನಮ್ಮ ಆರ್ ಸಿ ಬಿ ಟೀಮ್ ಅಪ್ಗ್ರೇಡ್ ಆದ್ರೆ ಭಾಳ ಚಲೋ ಆಕರ್ತ. ನಾ ಅನ್ಕೋತೀನಿ ಅದಕ್ಕೆ ಪ್ರತಿದಿನ ನಮ್ಮ ಮಿಡ್ಲರ್ 5 ಮಂದಿ ಅಂತೂ ಕೈ ಕೊಡಂಗಿಲ್ಲ. 5 ಮಂದಿಯಾಗ 1-2 ಅಥವಾ 3 ಮಂದಿ ಆಡ್ತಾರೋ. ಅದು ಪಿಚ್ ಅಂತ ಬಿಟ್ರೆ ಗುವಾಹಟಿ ಪಿಚ್ ಏನಂದ್ರೆ ಜವಾನಿಲ್ಲ. ಮತ್ತೆ ಏನಾಯ್ತು ಒಟ್ಟು ಒಂದು ಬೌನ್ಸ್ ಅಂದ್ರೆ ಒಂದು ಪೂರ ಮೇಲೆ ಬರ್ತದೆ, ಒಂದು ತಳಗ ಸ್ಲೋರ್ ಅಂದ್ರೆ ಆ ಪರಿಕೃಪ 2ನೇ ಇನ್ನಿಂಗ್ಸ್ ಅಂದ್ರೆ ಪೂರ ಸಿಮೆಂಟ್ ಪಿಚ್ ಆದಂಗೆ ಆಗೈತಿ. ಏನು ಹೇಳ್ಬೇಕು, ಹೇಳಕ್ಕೆ ಮಾತೆಲ್ಲ ಆರ್ ಸಿ ಬಾಲಿಂಗ್ ಬ್ಯಾಟಿಂಗ್ ಬಗ್ಗೆ. ಸೊ ಓಕೆ, ಏನಾಗಲ್ಲ, ಒಂದು ಮ್ಯಾಚ್ ಆಕೈತಿ, ಏನಿಲ್ಲ, ಇಟ್ಸ್ ಹ್ಯಾಪನ್ಸ್, ನಡೀತೈತಿ ಅಲ್ಲ. ನೆಕ್ಸ್ಟ್ ಮ್ಯಾಚಿಗೆ ನೋಡುವ, ಕಮ್ಬ್ಯಾಕ್ ಮಾಡೋ. ಮುಂಬೈ ಮೇಲೆ ನೆಕ್ಸ್ಟ್ ಮ್ಯಾಚ್ ಅದು ವಾಂಕೇಟ್ ಸ್ಟೇಡಿಯಮ್ದಾಗ ಐತಿ. ಸೊ ನನಗೆ ಅನ್ಸಲತ್ತೆ ಆ ಮ್ಯಾಚ್ ಹೊಡಿತಾರೆ ನಮ್ಮವ್ರು. ಅದೇನು ತೊಂದರೆ ಇಲ್ಲ. ಅದು ನನಗಂತೂ ಅಷ್ಟಾದ್ರೂ ಭರವಸೆ ಐತಿ ನಮಗೆ. ಇದಕ್ಕಾರ ಆರ್ ಸ್ವಲ್ಪ ಅಂಜಿಕಿತ್ತು ನನಗೆ. ಇದಕ್ಕಾರ ಹಂಗಿತ್ತು ಅವ್ರ ಟೀಮ್ ನಮ್ಮ ಟೀಮಿಗೆ ಒಂದು ಸ್ವಲ್ಪ ಹಂಗಿತ್ತು. ಕರೆ ಅವ್ರದ್ದೇ ಅಂಜಿಕೆ ಇದು ಬಿಟ್ರೆ ಆ ಟೀಮ್ ನಮ್ಮ ಟೀಮಿಗೆ ಮ್ಯಾಚ್ ಮಾಡೋಂಥ ಟೀಮೇ ಇಲ್ಲಿ IPL 2026 ಒಳಗೆ. ಸೊ ಆ ಮ್ಯಾಚಿನ ಬಗ್ಗೆ ಯಾವತ್ತು ನೋಡ್ಕೋ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ನಿಮಿಷ ಆಯ್ತು. ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ. ಸೊ ಮತ್ತೆ ಎಲ್ರಿಗೂ ನಮಸ್ಕಾರ.